ಹೇಳಪ್ಪ. ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ಏನು ರಾಜಕೀಯ ಪ್ರೇರಿತ ಅಂತ ಸಿಎಂ ಸುರ್ಜೇವಾಲಾ ಎಲ್ಲ ಹೇಳಿದ್ದಾರೆ. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಭಾಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಸಹ ನಾವೆಲ್ಲ ನೋಡಿದ್ದೀವಿ. ಮತ್ತೆ ಆಗ್ತಿದ್ರೆ ಪೊಲಿಟಿಕಲೈಸ್ ಅಂತ ಅಂದಲೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಂಸ್ಥೆ ಬಗ್ಗೆ ಪದೇ ಪದೇ ರಿಪೀಟೆಡ್ಲಿ ಇಡಿ IT ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು ಆ ರೀತಿ. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಆಗಲಿ ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತಾರೆ. ಹೋಮ್ ಮಿನಿಸ್ಟ್ರು ಅವರು ಈ ವರ್ಷ ಅವ್ರ ತಂದೆ ಕಾಲದಿಂದನೂ ಸಂಸ್ಥೆನ ಕಟ್ಕೊಂಬಂದಿದ್ದಾರೆ, ಗೊತ್ತಿದೆ. ಅದರಿಂದ ನಥಿಂಗ್ ಪ್ರಾಬ್ಲಮ್ ಅದು. ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಇನ್ನೇನು ಹೇಳಲಿಕ್ಕೆ ಸಾಧ್ಯ. BJP ಅವ್ರು ಯಾರು? ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಅಂಗಸಂಸ್ಥೆ. ಅವ್ರು ಮಾಡಿರೋದು ಕೇಳೇನು ಎಲ್ಲಕ್ಕೂ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ ED ಸಂಸ್ಥೆಯವರು ID ಸಂಸ್ಥೆಯವರು ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಇವ್ರು ಯಾಕ್ರಿ ಡಿಪೆಂಡ್ ಮಾಡ್ಕೊಳಕ್ಕೆ ಇವ್ರಿಗೆ ಏನು ರೀ ಇದು? ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಈಗ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು, ಕುಮಾರಸ್ವಾಮಿ ಏನು ಮಾಡ್ತಿದ್ರು, ಅವತ್ತು ಮಾಡಿದ್ರೆ ಈಗ ಯಾಕೆ ನೀರು ಓಡಾಡ್ತಿತ್ತು? ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ. ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ನಾನು ಅದನ್ನೆಲ್ಲ ಹೇಳಲ್ಲ, ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಮಾಡಲಿ ಅದನ್ನು. ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಅದರಲ್ಲೇನು ಆತಂಕ ಪಡುವಂಥ ವಿಚಾರ. ಇನ್ನೇನು ಮಾಡೋ ಕೆಲಸ ಇಲ್ಲ. ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ. ಈಗ ಸಿಟಿ ರೌಂಡ್ ಮಾಡಿಸಿ ಈಗ ಅವರು ಜೀವಂತವಾಗಿದ್ದೀವಿ ಅಂತ ತೋರಿಸ್ಬೇಕಲ್ಲ. ನಾವು ಇದ್ದೀವಿ, ರಾಜಕೀಯವಾಗಿ ಜೀವಂತವಾಗಿದ್ದೀವಿ ಅಂತ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಆಡ್ತಾರೆ. ನಡ್ರಿ ನಥಿಂಗ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.